OnePlus Nord CE4 5G ವರ್ಸಸ್ Motorola Edge 50 Pro 5G. ಈ ಎರಡು ಫೋನ್ಗಳಲ್ಲಿ ಯಾವ್ದು ಬೆಸ್ಟ್, ಯಾವ್ದ್ರಲ್ಲಿ ಬೆಸ್ಟ್ ಕ್ಯಾಮೆರಾ ಸಿಗುತ್ತೆ, ಯಾವ್ದ್ರಲ್ಲಿ ಹೆವಿ ಗೇಮಿಂಗ್ ಆಡಬಹುದು, ಹಾಗೆ ಕಂಟೆಂಟ್ ನೋಡೋದಕ್ಕೆ ಯಾವ್ದ್ರಲ್ಲಿ ಬೆಸ್ಟ್ ಕ್ವಾಲಿಟಿ ಪ್ರೀಮಿಯಂ ಡಿಸ್ಪ್ಲೇ ಸಿಗುತ್ತೆ, ಈ ಎಲ್ಲಾ ಸ್ಪೆಸಿಫಿಕೇಶನ್ ನಾನು ಇವತ್ತಿನ ವಿಡಿಯೋಲಿ ಕಂಪೇರ್ ಮಾಡಿ ಹೇಳ್ತೀನಿ. ನೀವೇನಾದ್ರೂ ಅಂಡರ್ 30,000 ಅಲ್ಲಿ OnePlus Nord CE4 ತಗೋಬೇಕಾ ಅಥವಾ Motorola Edge 50 Pro ತಗೋಬೇಕಾ ಅಂತ ನೀವೇನಾದ್ರೂ ಕನ್ಫ್ಯೂಸ್ ಆಗಿದ್ರೆ ಇವತ್ತಿನ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ, ನಿಮ್ಗೆ ಯಾವುದೇ ರೀತಿಯ ಕನ್ಫ್ಯೂಷನ್ ಇರೋದಿಲ್ಲ. ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ. ಹಾಯ್ ಗೈಸ್, ನಾನು ನಿಮ್ಮ ಕನ್ನಡದ ಹುಡುಗಿ. ನಿಮ್ಮೆಲ್ಲರಿಗೂ ಟೆಕ್ ನ್ಯೂಸ್ ಬ್ಲಾಗ್ ಕನ್ನಡ ಚಾನಲ್ಗೆ ಸ್ವಾಗತ. OnePlus Nord CE4 ನ ಬ್ಯಾಕ್ ಪ್ಲಾಸ್ಟಿಕ್ ಇಂದ ಮಾಡಲಾಗಿದೆ, ಫ್ರಂಟ್ ಗ್ಲಾಸ್ ಇಂದ ಮಾಡಿರೋದು, ಫ್ರೇಮ್ ಕೂಡ ಪ್ಲಾಸ್ಟಿಕ್ ಇಂದ ಮಾಡಲಾಗಿದೆ, ಹಾಗೆ ಫ್ಲಾಟ್ ಡಿಸ್ಪ್ಲೇ ಇದೆ. Motorola Edge 50 Pro ಬ್ಯಾಕ್ ವೇಗನ್ ಲೆದರ್ ಇಂದ ಮಾಡಿರೋದು, ಫ್ರಂಟ್ ಗ್ಲಾಸ್ ಇಂದ ಕೊಡಲಾಗಿದೆ, ಇದರ ಫ್ರೇಮ್ ಅಲ್ಯೂಮಿನಿಯಂ ಇಂದ ಮಾಡಲಾಗಿದೆ, ಹಾಗೆ ಕರ್ವ್ ಡಿಸ್ಪ್ಲೇ ಇದೆ ಇದರಲ್ಲಿ. ಇವುಗಳ ವೆಯ್ಟ್ ಬಗ್ಗೆ ನಾವು ಮಾತಾಡೋದಾದ್ರೆ OnePlus Nord CE4 ನ ವೆಯ್ಟ್ 186 ಗ್ರಾಮ್ ಇದೆ, ಹಾಗೆ ಇದರ ಥಿಕ್ನೆಸ್ 8.4 mm ಆಗಿದೆ. Motorola Edge 50 Pro ನ ವೆಯ್ಟ್ 186 ಗ್ರಾಮ್ ಇದೆ, ಹಾಗೆ ಇದರ ಥಿಕ್ನೆಸ್ 8.19 mm ಆಗಿದೆ. ಈ ಎರಡು ಫೋನ್ ನ ವೆಯ್ಟ್ ಬ್ಯಾಲೆನ್ಸ್ ಆಗಿದೆ, ಯಾವುದು ಜಾಸ್ತಿ ಇಲ್ಲ, ಯಾವುದು ಕಡಿಮೆ ಇಲ್ಲ. ಎರಡು ಫೋನ್ಗಳ ಡಿಸೈನ್ ಕೂಡ ಚೆನ್ನಾಗಿದೆ. ಪರ್ಸನಲಿ ನನಗೆ OnePlus ಫೋನ್ ಡಿಸೈನ್ ಇಷ್ಟ ಆಯ್ತು, ಹಂಗಂತ Motorola ಡಿಸೈನ್ ಚೆನ್ನಾಗಿಲ್ಲ ಅಂತ ಏನಿಲ್ಲ. ಅದ್ರಲ್ಲೂ ಕೂಡ ಪ್ರೀಮಿಯಂ ಲೆದರ್ ಲುಕ್ ಇದೆ. ನಿಮ್ಗೆ ಯಾವ ಫೋನ್ ಡಿಸೈನ್ ಇಷ್ಟ ಆಯ್ತು ಅಂತ ನೀವು ಕಮೆಂಟ್ ಮಾಡಿ ಹೇಳಿ. Nord CE4 ಅಲ್ಲಿ 6.7 ಇಂಚ್ FHD ಪ್ಲಸ್ ಫ್ಲಾಟ್ AMOLED ಡಿಸ್ಪ್ಲೇ ಇದೆ, ಹಾಗೆ 120 Hz ರಿಫ್ರೆಶ್ ರೇಟ್ ಸಿಗುತ್ತೆ. Edge 50 Pro ಅಲ್ಲಿ 6.7 ಇಂಚ್ 1.5K ಕರ್ವ್ಡ್ ಪೋಲೆಡ್ ಡಿಸ್ಪ್ಲೇ ಇದೆ, ಹಾಗೆ 144 Hz ರಿಫ್ರೆಶ್ ರೇಟ್ ಸಿಗುತ್ತೆ. ಈ ಎರಡು ಫೋನ್ಗಳಲ್ಲಿ ಸ್ಮೂತ್ನೆಸ್ ತುಂಬಾ ಚೆನ್ನಾಗಿದೆ. ಅಂದ್ರೆ Motorola ಫೋನ್ ಅಲ್ಲಿ ಸ್ವಲ್ಪ ಜಾಸ್ತಿ ಸ್ಮೂತ್ನೆಸ್ ಇದೆ, ಯಾಕಂದ್ರೆ ಈ ಸ್ಮಾರ್ಟ್ ಫೋನ್ 144 Hz ರಿಫ್ರೆಶ್ ರೇಟ್ ಗೆ ಸಪೋರ್ಟ್ ಮಾಡುತ್ತೆ. 120 Hz ರಿಫ್ರೆಶ್ ರೇಟ್ ಹಾಗೆ 144 Hz ರಿಫ್ರೆಶ್ ರೇಟ್ ಅಲ್ಲಿ ಜಾಸ್ತಿ ಏನು ಡಿಫರೆನ್ಸ್ ಇರೋದಿಲ್ಲ, ಮೇಜರ್ ಡಿಫರೆನ್ಸ್ ಇರುತ್ತೆ ಅಷ್ಟೇ. ಎರಡು ಫೋನ್ಸ್ ಅಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಇದೆ. OnePlus ಅಲ್ಲಿ 1100 ನೈಟ್ ಪೀಕ್ ಬ್ರೈಟ್ನೆಸ್ ಇದೆ, Motorola ಅಲ್ಲಿ 2000 ನೈಟ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. ಬ್ರೈಟ್ನೆಸ್ ನಿಮ್ಗೆ ಜಾಸ್ತಿ ಬೇಕು ಅಂತಂದ್ರೆ ನೀವು Motorola Edge 50 Pro ನ ಪರ್ಚೇಸ್ ಮಾಡಿ. ಈ ಎರಡು ಫೋನ್ಗಳಲ್ಲಿ ವೈಡ್ L1 ಹಾಗೆ HDR1C+ ಸಪೋರ್ಟ್ ಮಾಡುತ್ತೆ. ಇದರಿಂದ OTT ಪ್ಲಾಟ್ಫಾರ್ಮ್ಸ್ ಅಂದ್ರೆ ನೆಟ್ಫ್ಲಿಕ್ಸ್ ಹಾಗೆ Amazon ಪ್ರೈಮ್ ಅಲ್ಲಿ ಫುಲ್ HD ವಿಡಿಯೋಸ್ ನ ನೋಡಬಹುದು. Motorola Edge 50 Pro ಅಲ್ಲಿ ನೆಟ್ಫ್ಲಿಕ್ಸ್ ಅಲ್ಲಿ HDR ವಿಡಿಯೋಸ್ ಸಪೋರ್ಟ್ ಇಲ್ಲ. OnePlus Nord CE4 ಅಲ್ಲಿ ನೆಟ್ಫ್ಲಿಕ್ಸ್ HDR ವಿಡಿಯೋ ಸಪೋರ್ಟ್ ಮಾಡುತ್ತೆ. ನೆಟ್ಫ್ಲಿಕ್ಸ್ ನ ಬಿಟ್ಟು ಬೇರೆ ಬೇರೆ ಕಡೆ ಜಾಸ್ತಿ ವಿಡಿಯೋಸ್ ನ ನೋಡೋರು Motorola Edge 50 Pro ನ ಪರ್ಚೇಸ್ ಮಾಡಿ, ಯಾಕಂದ್ರೆ Motorola ಅವರು ಪ್ಯಾಂಟಾನ್ ಅವ್ರ ಜೊತೆ ಪಾರ್ಟ್ನರ್ಶಿಪ್ ಮಾಡಿಕೊಂಡು ಡಿಸ್ಪ್ಲೇ ಕೊಡಲಾಗಿದೆ. ಇದರಿಂದ OnePlus ಗಿಂತ Motorolaದಲ್ಲಿ ಕಲರ್ ಜಾಸ್ತಿ ಇದೆ, ಇದರಿಂದ ಜಾಸ್ತಿ ಎನ್ಹಾನ್ಸ್ ಹಾಗೆ ಕಲರ್ಫುಲ್ ಕರ್ವ್ ಡಿಸ್ಪ್ಲೇ ಸಿಗುತ್ತೆ. ಫ್ಲಾಟ್ ಡಿಸ್ಪ್ಲೇ ಹಾಗೆ ಕರ್ವ್ ಡಿಸ್ಪ್ಲೇ ಅಲ್ಲಿ ಅದರದೇ ಆದ ಅಡ್ವಾಂಟೇಜ್ ಅಂಡ್ ಡಿಸ್ಅಡ್ವಾಂಟೇಜ್ ಗಳಿದಾವೆ. ಫ್ಲಾಟ್ ಡಿಸ್ಪ್ಲೇ ಜಾಸ್ತಿ ಗ್ರಿಪ್ ಸಿಗುತ್ತೆ, ಚೆನ್ನಾಗಿ ಗೇಮ್ಸ್ ಆಡ್ಬೋದು. ಕರ್ವ್ ಡಿಸ್ಪ್ಲೇ ಜಾಸ್ತಿ ಗ್ರಿಪ್ ಸಿಗೋದಿಲ್ಲ, ಅಂದ್ರೆ ನೋಡೋದಕ್ಕೆ ಕರ್ವ್ ಡಿಸ್ಪ್ಲೇ ಜಾಸ್ತಿ ಪ್ರೀಮಿಯಂ ಲುಕ್ ಕೊಡುತ್ತೆ. ಪ್ರೀಮಿಯಂ ಲುಕ್ ಬೇಕು ಅಂತ ಇದ್ರೆ Motorola ಫೋನ್ ನ ಪರ್ಚೇಸ್ ಮಾಡಬಹುದು, ಅಂದ್ರೆ ಜಾಸ್ತಿ ಗೇಮ್ ಆಡೋರು ಇದನ್ನ ಪರ್ಚೇಸ್ ಮಾಡಬೇಡಿ. OnePlus Nord CE4 ಅಲ್ಲಿ 5500 mAh ಬ್ಯಾಟರಿ ಇದೆ, ಹಾಗೆ 100 ವ್ಯಾಟ್ ಸೂಪರ್ ವರ್ಕ್ ಚಾರ್ಜಿಂಗ್ ನ ಇದು ಸಪೋರ್ಟ್ ಮಾಡುತ್ತೆ. ಈ ಫೋನ್ ಅಲ್ಲಿ ವೈರ್ಲೆಸ್ ಹಾಗೆ ರಿವರ್ಸ್ ಚಾರ್ಜಿಂಗ್ ಸಪೋರ್ಟ್ ಇರಲ್ಲ. Motorola Edge 50 Pro ಅಲ್ಲಿ 4500 mAh ಬ್ಯಾಟರಿ ಇದೆ, ಹಾಗೆ 125 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ನ ಇದು ಸಪೋರ್ಟ್ ಮಾಡುತ್ತೆ. ಇದ್ರ ಜೊತೆಗೆ 50 ವ್ಯಾಟ್ ವೈರ್ಲೆಸ್ ಚಾರ್ಜಿಂಗ್ ಹಾಗೆ 10 ವ್ಯಾಟ್ ರಿವರ್ಸ್ ಚಾರ್ಜಿಂಗ್ ಸಪೋರ್ಟ್ ಇದೆ. 3.5 mm ಆಡಿಯೋ ಜಾಕ್ ಎರಡರಲ್ಲೂ ಇಲ್ಲ. ಇವುಗಳ ಸಿಮ್ ಸ್ಲಾಟ್ ನಾವು ನೋಡೋದಾದ್ರೆ Motorola ಅಲ್ಲಿ ಡ್ಯುಯಲ್ ಸಿಮ್ ಸ್ಲಾಟ್ ಕೊಡಲಾಗಿದೆ, ಎರಡು ಸಿಮ್ಸ್ ನ ಹಾಕಬಹುದು. OnePlus ಅಲ್ಲಿ ಹೈಬ್ರಿಡ್ ಸ್ಲಾಟ್ ಇದೆ, ಎರಡು ಸಿಮ್ಸ್ ನ ಯೂಸ್ ಮಾಡಬಹುದು ಅಥವಾ ಒನ್ ಸಿಮ್ ಹಾಗೆ ಒನ್ ಮೆಮೊರಿ ಕಾರ್ಡ್ ನ ಯೂಸ್ ಮಾಡಬಹುದು. ಇದರ ಕನೆಕ್ಟಿವಿಟಿ ಬಗ್ಗೆ ನಾವು ಮಾತಾಡೋದಾದ್ರೆ OnePlus ಅಲ್ಲಿ 7 ಬ್ಯಾಂಡ್ಸ್ ಇದೆ, Motorola ಅಲ್ಲಿ 15 ಬ್ಯಾಂಡ್ಸ್ ಇದೆ. ಎರಡು ಫೋನ್ ಅಲ್ಲಿ ಕೆರಿಯರ್ ಅಗ್ರಿಗೇಷನ್ ಸಪೋರ್ಟ್ ಸಿಗುತ್ತೆ. ಇದರ ಸ್ಪೀಕರ್ಸ್ ಬಗ್ಗೆ ನಾವು ಮಾತಾಡೋದಾದ್ರೆ ಎರಡರಲ್ಲೂ ಡ್ಯುಯಲ್ ಸ್ಪೀಕರ್ಸ್ ಇದೆ, ಎರಡು ಫೋನ್ ಅಲ್ಲಿ ಲೌಡ್ ಸೌಂಡ್ ಬರುತ್ತೆ. Motorola ಅಲ್ಲಿ Dolby Atmos ನ ಸಪೋರ್ಟ್ ಇದೆ. OnePlus ಫೋನ್ Android 14 ಅಲ್ಲಿ ಬರುತ್ತೆ, ಹಾಗೆ Oxygen OS 14 ಅಲ್ಲಿ ಇದು ವರ್ಕ್ ಮಾಡುತ್ತೆ. ಇದ್ರ ಜೊತೆಗೆ 2 years OS ಅಪ್ಡೇಟ್ಸ್ ಹಾಗೆ 3 years ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ ಕೂಡ ಇದರಲ್ಲಿ ಸಿಗುತ್ತೆ. Motorola ಫೋನ್ ಅಲ್ಲಿ Hello UI ಅಲ್ಲಿ ಇದು ವರ್ಕ್ ಮಾಡುತ್ತೆ, Android 14 ಅಲ್ಲಿ ಬರುತ್ತೆ. ಇದ್ರ ಜೊತೆಗೆ 3 years OS ಅಪ್ಡೇಟ್ಸ್ ಹಾಗೆ 4 years ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ ಸಿಗುತ್ತೆ. OnePlus ಫೋನ್ ಅಲ್ಲಿ Android 16th ವರೆಗೂ ಇದು ಅಪ್ಡೇಟ್ ಸಿಗುತ್ತೆ. Motorola ಫೋನ್ ಅಲ್ಲಿ Android 17th ವರೆಗೂ ಅಪ್ಡೇಟ್ ಸಿಗುತ್ತೆ. ಅಪ್ಡೇಟ್ ವಿಷಯದಲ್ಲಿ Motorola ಮುಂದೆ ಇದೆ. ಈ ಎರಡು ಫೋನ್ಗಳ UI ಅಲ್ಲಿ ಯಾವುದೇ ಆಡ್ಸ್ ಬರೋದಿಲ್ಲ, ಹಾಟ್ ಆಪ್ ಹಾಗೆ ಹಾಟ್ ಗೇಮ್ಸ್ ಇರೋದಿಲ್ಲ. ಎರಡು ಫೋನ್ ಅಲ್ಲಿ ಫ್ರೀ ಲೋಡೆಡ್ ಆಪ್ಸ್ ಗಳು ಬರುತ್ತೆ, ಅವುಗಳನ್ನ ಈಸಿಲಿ ಅನ್ಇನ್ಸ್ಟಾಲ್ ಮಾಡಬಹುದು.
ಈ ಎರಡು ಫೋನ್ ಅಲ್ಲಿ ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ ಡ್ರ್ಯಾಗನ್ 7 Gen 3 ಸೇಮ್ ಪ್ರೊಸೆಸರ್ ಇದೆ. ಈ ಪ್ರೊಸೆಸರ್ ಪವರ್ಫುಲ್ 5G ಪ್ರೊಸೆಸರ್ ಆಗಿದೆ. ಈ ಎರಡು ಫೋನ್ ಅಲ್ಲಿ LPDDR4X RAM ಇದೆ. ಆದ್ರೆ ಒನ್ ಪ್ಲಸ್ ಫೋನ್ ಅಲ್ಲಿ UFS 3.1 ಸ್ಟೋರೇಜ್ ಸಿಗುತ್ತೆ. ಮೋಟೋರೋಲಾ ಫೋನ್ ಅಲ್ಲಿ UFS 2.2 ಸ್ಟೋರೇಜ್ ಸಿಗುತ್ತೆ. 32,000 ರೇಂಜ್ ಅಲ್ಲಿ ಮೋಟೋರೋಲಾ UFS 2.2 ಸ್ಟೋರೇಜ್ ಕೊಡಲಾಗಿದೆ. ಇದು ತುಂಬಾ ಡಿಸಪಾಯಿಂಟೆಡ್ ಅಂತ ಹೇಳ್ಬೋದು. ಎರಡು ಫೋನ್ ಮಲ್ಟಿ ಟಾಸ್ಕ್ ಅಲ್ಲಿ ಬೆಸ್ಟ್ ಇದಾವೆ. ನಮ್ಮ ಡೈಲಿ ಟಾಸ್ಕ್ ನ ಈಸಿ ಮಾಡಬಹುದು. ಜೊತೆಗೆ COD, BGMI ಹಾಗೆ ಫ್ರೀ ಫೈರ್ ಅಂತ ಗೇಮ್ಸ್ ನ ಆಡಬಹುದು. ಹೈ ಸೆಟ್ಟಿಂಗ್ಸ್ ಅಲ್ಲಿ ನಾವು ಆಡೋದಕ್ಕಾಗಲ್ಲ. ಎರಡು ಫೋನ್ ಅಲ್ಲಿ ಸೇಮ್ ಪ್ರೊಸೆಸರ್ ಇರೋದ್ರಿಂದ ಎರಡು ಫೋನ್ ಅಲ್ಲಿ Antutu ಸ್ಕೋರ್ 8 lakh ಪ್ಲಸ್ ಇದಾವೆ. ಅದರಿಂದ ಎರಡು ಫೋನ್ ಅಲ್ಲಿ ಸೇಮ್ ಗೇಮಿಂಗ್ ಸೇಮ್ ಪರ್ಫಾರ್ಮೆನ್ಸ್ ಸಿಗುತ್ತೆ. ಒನ್ ಪ್ಲಸ್ ಫೋನ್ ಅಲ್ಲಿ ಡ್ಯೂಯಲ್ ಕ್ಯಾಮೆರಾ ಸೆಟಪ್ ಇದೆ. ಇದರ ಪ್ರೈಮರಿ ಕ್ಯಾಮೆರಾ 50 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಆಗಿದೆ. ಸೋನಿ ಕಡೆಯಿಂದ LYT 600 ಸೆನ್ಸರ್ ಇದೆ. ಪ್ಲಸ್ 8 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮೆರಾ ಇದೆ. ಹಾಗೆ 16 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಇದೆ. ಸ್ಮಾರ್ಟ್ ಫೋನ್ ಮೇನ್ ಕ್ಯಾಮೆರಾ ಅಲ್ಲಿ OIS ನ ಸಪೋರ್ಟ್ ಇದೆ. 4K ವಿಡಿಯೋಸ್ ನ 30 FPS ಅಲ್ಲಿ ತೆಗಿಬಹುದು. ಹಾಗೆ ಫ್ರಂಟ್ ಕ್ಯಾಮೆರಾ ಇಂದ 1080p ವಿಡಿಯೋಸ್ ನ 30 FPS ಅಲ್ಲಿ ತೆಗಿಬಹುದು. ಮೋಟೋರೋಲಾ ಫೋನ್ ಅಲ್ಲಿ ಟ್ರಿಪಲ್ ರೇರ್ ಕ್ಯಾಮೆರಾ ಸೆಟಪ್ ಇದೆ. ಇದರ ಪ್ರೈಮರಿ ಕ್ಯಾಮೆರಾ 50 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಆಗಿದೆ. ಪ್ಲಸ್ 13 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮೆರಾ ಪ್ಲಸ್ 10 ಮೆಗಾ ಪಿಕ್ಸೆಲ್ ಟೆಲಿಫೋಟೋ ಕ್ಯಾಮೆರಾ ಇದೆ. ಹಾಗೆ 50 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಇದೆ. ಸ್ಮಾರ್ಟ್ ಫೋನ್ ಮೇನ್ ಕ್ಯಾಮೆರಾದಲ್ಲಿ OIS ನ ಸಪೋರ್ಟ್ ಇದೆ. 4K ವಿಡಿಯೋಸ್ ನ 30 FPS ಅಲ್ಲಿ ತೆಗಿಬಹುದು. ಹಾಗೆ ಫ್ರಂಟ್ ಕ್ಯಾಮೆರಾ ಇಂದನೂ 4K ವಿಡಿಯೋಸ್ ನ 30 FPS ಅಲ್ಲಿ ತೆಗಿಬಹುದು. OnePlus Nord CE4 ಬೇಸ್ ವೇರಿಯಂಟ್ 8GB RAM ಪ್ಲಸ್ 128GB ಸ್ಟೋರೇಜ್ಗೆ 24,999 ಆಗುತ್ತೆ. ಮೋಟೋರೋಲಾ Edge 50 Pro ನ ಬೇಸ್ ವೇರಿಯಂಟ್ 8GB RAM ಪ್ಲಸ್ 256GB ಸ್ಟೋರೇಜ್ಗೆ 31,999 ಆಗುತ್ತೆ. ಈ ಎರಡು ಫೋನ್ ಅಲ್ಲಿ ಯಾವ್ದು ಪರ್ಚೇಸ್ ಮಾಡಬೇಕು ಅಂತ ನೀವೇನಾದ್ರೂ ಯೋಚನೆ ಮಾಡ್ತಾ ಇದ್ರೆ, ಇವಾಗ ನಿಮ್ ಬಜೆಟ್ ಏನಾದ್ರು 25,000 ಆಗಿದ್ರೆ OnePlus ನ ಪರ್ಚೇಸ್ ಮಾಡಬಹುದು. OnePlus ಕಡೆಯಿಂದ ಅಂಡರ್ 25,000 ಅಲ್ಲಿ ಈ ಫೋನ್ ಬೆಸ್ಟ್ ಅಂತ ಹೇಳ್ಬೋದು. ಹಾಗಿದ್ರೆ ಇವಾಗ ನಿಮ್ ಬಜೆಟ್ ಏನಾದ್ರು 32,000 ಇದ್ರೆ ನೀವು ಮೋಟೋರೋಲಾ ಪರ್ಚೇಸ್ ಮಾಡಬಹುದು. ಅಂಡರ್ 32,000 ಅಲ್ಲಿ ಮೋಟೋರೋಲಾ ಕಡೆಯಿಂದ ಈ ಫೋನ್ ಬೆಸ್ಟ್ ಅಂತ ಹೇಳ್ಬೋದು. 30,000 ಬಜೆಟ್ ಅಲ್ಲಿ ಈ ಎರಡು ಫೋನ್ ಗಳಲ್ಲಿ ಯಾವ್ದು ತಗೊಳ್ಳೋದು ಅಂತಂದ್ರೆ, ನೀವೇನಾದ್ರೂ ಜಾಸ್ತಿ ಗೇಮ್ ಆಡ್ತಾ ಇದ್ರೆ, ಕ್ಯಾಮ್ರಾ ಬಗ್ಗೆ ಹೆಂಗಿದ್ರು ಪರವಾಗಿಲ್ಲ ಅಂತ ಇದ್ರೆ OnePlus ಫೋನ್ ನೀವು ಪರ್ಚೇಸ್ ಮಾಡಿ. ನೀವೇನಾದ್ರೂ ಜಾಸ್ತಿ ಗೇಮ್ ಆಡಲ್ಲ, ಕ್ಯಾಮ್ರಾ ಚೆನ್ನಾಗಿರ್ಬೇಕು, ಜಾಸ್ತಿ ಸ್ಪೆಸಿಫಿಕೇಶನ್ ಬೇಕು ಅಂತ ಇದ್ರೆ ನೀವು ಮೋಟೋರೋಲಾ Edge 50 Pro ನ ಪರ್ಚೇಸ್ ಮಾಡಬಹುದು. ಪರ್ಸನಲ್ ಆಗಿ ನಾನು ಹೇಳೋದು OnePlus Nord CE4 ನ ಪರ್ಚೇಸ್ ಮಾಡಿ. ಯಾಕಂದ್ರೆ ಅಲರ್ಟ್ ಸ್ಲೈಡರ್ ಇದೆ, ಹಾಗೆ HDR ಸಪೋರ್ಟ್ ಕೊಡಲಾಗಿದೆ, NFC ಸಪೋರ್ಟ್ ಇದೆ, ಹಾಗೆ IR ಬ್ಲಾಸ್ಟರ್ ಸಿಗುತ್ತೆ, IP54 ಸರ್ಟಿಫಿಕೇಶನ್ ಇರುತ್ತೆ, ಹಾಗೆ ಮೋಟೋರೋಲಾ Edge 50 Pro ಅಲ್ಲಿ IP68 ಸರ್ಟಿಫಿಕೇಶನ್ ಕೂಡ ಕೊಡಲಾಗಿದೆ. ಎರಡು ಫೋನ್ ಅಲ್ಲಿ ನೀವು ಯಾವ್ದು ಬೇಕಾದ್ರೂ ಪರ್ಚೇಸ್ ಮಾಡಿ. ಈ ಎರಡು ಫೋನ್ಸ್ ವ್ಯಾಲ್ಯೂ ಫಾರ್ ಮನಿ ಫೋನ್ಸ್ ಅಂತ ಹೇಳ್ಬೋದು. ನೀವು ಯಾವ ಫೋನ್ ತಗೊಂತೀರಾ ಅಂತ ನೀವು ಕಮೆಂಟ್ ಮಾಡಿ. ಹಾಗೆ ನಾನು ನೆಕ್ಸ್ಟ್ ಯಾವ ಫೋನ್ ನಾನು ಕಂಪೇರ್ ಮಾಡಿ ಹೇಳಬೇಕು ಅಂತ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇದು ನನ್ನ ಫಸ್ಟ್ ಕಂಪ್ಯಾರಿಸನ್ ವಿಡಿಯೋ ಆಗಿದೆ. ಏನಾದ್ರೂ ನಾನು ಮಿಸ್ ಮಾಡಿದ್ರೆ ಹೇಳಿ, ಯಾವ್ದಾದ್ರು ಮಿಸ್ಟೇಕ್ ಮಾಡಿದ್ರೆ ನೀವು ಕಮೆಂಟ್ ಮಾಡಿ ತಿಳಿಸಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋಲಿ OnePlus Nord CE4 5G ವರ್ಸಸ್ ಮೋಟೋರೋಲಾ Edge 50 Pro 5G ಈ ಎರಡು ಫೋನ್ಸ್ ನ ಕಂಪೇರ್ ಮಾಡಿ ಹೇಳಿದ್ದೀನಿ. ಹಾಗೆ ಯಾವ್ದು ಬೆಸ್ಟ್ ಅಂತ ಹೇಳಿದ್ದೀನಿ. ಈ ಎರಡು ಫೋನ್ಸ್ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ಹೋಗಿ ಚೆಕ್ ಮಾಡಿ. ಹಾಗೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ನೀವು ಅದನ್ನ ಪರ್ಚೇಸ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ನಮ್ಮ ಚಾನಲ್ ಕೂಡ ಮಾನಿಟೈಸ್ ಆಗಿ ನಾವು ಸಹ ಅನ್ಬಾಕ್ಸಿಂಗ್ ವಿಡಿಯೋಸ್ ನ ಮಾಡ್ತೀವಿ. ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಅವರಿಗೆ ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ. ಬೈ ಬಾಯ್.